ಹಾಯ್ ನಮಸ್ಕಾರ ದನಿ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ವ್ಲಾಗ್ಸ್ ಬಂದು ತುಂಬ ದಿನ ಆಯಿತು. ರೀಸನ್ ಏನಪ್ಪ ಅಂದರೆ ಹಿಂಗೆ ಸ್ವಲ್ಪ ಕೆಲಸಗಳಿದ್ವು, ಅದರಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲಾದರೂ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋಣ ಅಂದ್ಕೊಂಡೆ. ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ಯೂಟ್ಯೂಬಲ್ಲಾದರೂ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಆ್ಯಂಡ್ ನೋಡಿ, ನಮ್ಮ MT15 ಇಲ್ಲೇ ಇದೆ. ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ MT15 ಲವರ್ಸ್ ಅಥವಾ MT15 ತೊಗೋಬೇಕು ಅಂದ್ಕೊಂಡಿರೋರು, ತೊಗೊಂಡಿರೋರಿಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತ ರೈಡ್ ಮಾಡ್ತಾ ಹೇಳ್ತೀನಿ. ಸೊ ಸದ್ಯಕ್ಕೆ ಬನ್ನಿ, ಈಗ ಗಾಡಿ ಎತ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋಗೋಣ. ಸೊ ನೆನ್ನೆ ಆ್ಯಕ್ಚುಲಿ ನಾನು ಬೆಂಗಳೂರಿಂದ ನಮ್ಮೂರಿಗೆ ಬಂದೆ. ಬರಬೇಕಾದ್ರೆ ಫುಲ್ಲು ವ್ಲಾಗ್ ಬಂದೆ. ಹೆಚ್ಚು ಕಮ್ಮಿ ಒಂದು 30 ಕಿಲೋಮೀಟ್ರಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಇನ್ನೇನು ನಮ್ಮೂರು ಒಂದು 30-40 ಕಿಲೋಮೀಟ್ರ್ ಇದೆ ಅಂದಾಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಬಂದು ಇನ್ನೇನು ಒಂದು 20 ಕಿಲೋಮೀಟ್ರ್ ಇದೆ ಅನ್ನೋವಾಗ ವ್ಲಾಗ್ ಆಫ್ ಮಾಡಿ ನೋಡಿದೆ ಕ್ಲಿಪ್ಸು. ಆ್ಯಂಗಲ್ ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿದೆ. ವೀಡಿಯೋನು ಚೆನ್ನಾಗಿ ಮಾತಾಡಿದ್ದೀನಿ, ಇನ್ಫಾರ್ಮೇಷನು ಚೆನ್ನಾಗಿ ಕೊಟ್ಟಿದ್ದೀನಿ. ಬಟ್ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ ದಣಿ. ಯಪ್ಪ, ನನಗೆ ಸಖತ್ ಬೇಜಾರಾಗೋಯ್ತು. ನಮ್ಮ ವಿಜಿಗೆ ಫೋನ್ ಮಾಡಿಬಿಟ್ಟು ಹೇಳಿದೆ, ದಣಿ ಹಿಂಗೆ ಆಗೈತೆ ದಣಿ ಅಂದರೆ, ಅಯ್ಯೋ ನೋಡ್ಕೋಬೇಕಲ್ಲ ದಣಿ ಅಂತ. ನಾವು ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ವಿಜಿ ಅವರು 10K ಹೊಡೆದಿದ್ದಾರೆ. ಸೊ ಅವ್ರಿಗೊಂದು ಕಂಗ್ರಾಟ್ಸ್ ಹೇಳಬೇಕು. ಸೊ ಯಾಕೆ ಬ್ಯುಸಿ ಇದ್ದೆ ಅಂತ ನಿಮಗೇನಾದರೂ ಡೌಟ್ ಇದ್ದರೆ, ನಮ್ಮ ವಿಜಿ ವ್ಲಾಗ್ಸ್ ಚಾನಲಲ್ಲಿ ಒಂದು ವಿಡಿಯೋ ಇದೆ. ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾಕೆ ಬ್ಯುಸಿ ಇದ್ದೆ ನಾನು ಅಂತ. ಅದಾದಮೇಲೆ ಸ್ವಲ್ಪ ಹೆಲ್ತು ಕೈ ಕೊಟ್ಟಿತ್ತು. ಅದಾದಮೇಲೆ ಕಾಲೇಜಲ್ಲಿ ಇಂಟರ್ನ್ಶಿಪ್ ವೈವಾ ಇತ್ತು. ಇಂಟರ್ನ್ಶಿಪ್ಪು ರಿಪೋರ್ಟು ವೈವಾ ಅದು ಎಲ್ಲ ಮುಗಿಸ್ಕೊಂಡು ಇನ್ನೂ ಈಗಲೂ ಕಾಲೇಜ್ ಇದೆ. ಇನ್ನೊಂದು ವೀಕ್ ಇದೆ ಅಷ್ಟೇ, ಮುಗಿದೋಗಿತ್ತು ಡಿಗ್ರಿ ಲೈಫು. ಸೊ ಅದೆಲ್ಲ ಬಿಟ್ಟಾಕಣ. ಈಗ ಮೈನು ವೀಡಿಯೋ ಮಾಡೋಕ್ಕೆ ಏನು ರೀಸನ್ನು ಅಂತ ಹೇಳಿದ್ನಲ್ಲ, ಇನ್ಫಾರ್ಮೇಷನ್ನು ಅದು ಕೊಡ್ತೀನಿ ಬನ್ನಿ. ಮತ್ತು MT15 ತೊಗೋಬೇಕು ಅಂದ್ಕೊಂಡಿರೋರಿಗೆ ಒಂದು ಒಳ್ಳೆ ಆಫರು. 2024ಅಲ್ಲಿ 2 ಹೊಸ ಕಲರ್ ಬಿಟ್ಟಿದ್ದಾರೆ. 2 ಚೆನ್ನಾಗಿದೆ. ಒಂದು ಗ್ರೀನ್ ಕಲರು ವಿತ್ ನಿಯಾನ್ ವೀಲ್ಸು, ಇನ್ನೊಂದು ಬಂದು ಸೇಮ್ ಸಿಯಾನ್ ಸ್ಟ್ರೋಮು, ಬಟ್ ಸಿಯಾನ್ ಕಲರ್ ಇದೆ. ಇದು ಗ್ರೇ ಕಲರ್ ಕೊಟ್ಟಿದ್ದಾರೆ, ಈ ಸ್ಟ್ರೋಮ್ ಕಲರ್ ಕೊಟ್ಟಿಲ್ಲ, ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಅದು ಚೆನ್ನಾಗೇ ಇದೆ. 2 ಕಲರು ಚೆನ್ನಾಗೇ ಇದೆ. ಪ್ರೈಸ್ ವೇರಿಯೇಷನ್ ಏನಾದರೂ ಆಗಿರ್ಬೋದೇನೋ, ಅದು ಪ್ರೈಸ್ ಬಗ್ಗೆ ನನಗೆ ಡೀಟೇಲ್ಸ್ ಗೊತ್ತಿಲ್ಲ. ಮತ್ತು ಕ್ವಿಲ್ ಸ್ವಿಚ್ಚು ಡಿಫ್ರೆಂಟಾಗಿ ಕೊಟ್ಟಿದ್ದಾನೆ. ಇದೆರಡು ಚೇಂಜಸ್ ಮಾಡಿದ್ದಾರೆ. ಇನ್ನೂ ಸಮಥಿಂಗ್ ಏನೋ ಚೇಂಜಸ್ ಮಾಡಿರ್ಬೋದು, ಸಣ್ಣ ಪುಟ್ಟ ಚೇಂಜಸ್ಸು. ಗಾಡಿ ಚೆನ್ನಾಗೇ ಇದೆ. ನೆಕ್ಸ್ಟು ನಾನು ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದಲ್ಲ, ಅದೇನಂದರೆ ಗಾಡಿಯಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಇದೆ. ಎಷ್ಟೊಂದು ಜನ ನಾನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಾಯಿದ್ರಿ, ಮತ್ತು ವಾಟ್ಸಪ್ಪಲ್ಲಿ ಕೂಡ ಎಷ್ಟೊಂದು ಜನ ನನಗೆ ವೀಡಿಯೋಸ್ ಕೂಡ ಮಾಡಿ ಕಳಿಸಿದ್ರಿ, ದಣಿ ಈ ಥರ ಪ್ರಾಬ್ಲಮ್ ಇದೆ, ಇಶ್ಯೂ ಆಗ್ತಾಯಿದೆ ಅಂತ. ಸೊ ಅದಕ್ಕೆಲ್ಲ ಒಂದು ಸಣ್ಣ ನನ್ನ ಕಡೆಯಿಂದ ಏನು ಗೊತ್ತೋ ಅದು ಸೊಲ್ಯೂಷನ್ ಕೊಡ್ತೀನಿ. ನಂಬರ್ 1 ಬಂದು, ಗಾಡಿ ತುಂಬ ಗಲೀಜಾಗ್ತಾಯಿದೆ ರೈನಿ ಸೀಸನಲ್ಲಿ ಅಂತ. ದಣಿ ನಿನ್ನ ಗಾಡಿನೇ ಅಲ್ಲ ದಣಿ, ನನ್ನ ಗಾಡಿ ಕೂಡ ಗಲೀಜಾಗ್ತಾಯಿದೆ. ಈಗ ನಾನು ಊರಿಗೆ ಬಂದೆ. ನಿನ್ನೆ ಬೆಂಗಳೂರಲ್ಲಿ ಹೆಂಗಿತ್ತು ಗೊತ್ತಾ, ನನ್ನ ಗಾಡಿ ಫುಲ್ಲು ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ನೆನ್ನೆ ನಮ್ಮ ಊರಿಗೆ ಬಂದು ಒಂದು 2-4 ಕಿಲೋಮೀಟರ್ಸ್ ಓಡಿಸ್ದೆ, ಎಲ್ಗೋ ಅಂಗಡಿಗೆ ಹೋಗ್ಬೇಕಾಯ್ತಂತ ಅಷ್ಟೇ. ಗಾಡಿ ಗೊಬ್ಬಿಡ್ದೋಗ್ಬಿಡ್ತು. ಮತ್ತು ಇನ್ನೊಂದು ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ನೀವೇನು ಮಾಡೋಕ್ಕಾಗಲ್ಲ. ಹಗ್ಗರ್ ಹಾಕ್ಸ್ಕೋಬೇಕು ಹಿಂದ್ಗಡೆ, ಇನ್ನು ಸ್ವಲ್ಪ ದೊಡ್ಡದು, ಅಥವಾ ಮಡ್ಗಾಡಿ ಇನ್ನು ಸ್ವಲ್ಪ ಆಫ್ಟರ್ ಮಾರ್ಕೆಟ್ ಒಂದು ಬರುತ್ತೆ, ಅದೊಂದು ಹಾಕ್ಸ್ಬೇಕು. ಬಟ್ ಲುಕ್ಸ್ ಹಾಳಾಗ್ಬಿಡುತ್ತೆ. ಎಲ್ಲಿಗೋಗ್ತಾ ಇದ್ದೀರಾ, ಅದೊಂದು ಹಾಕ್ಸ್ಕೋಬೇಕಾಗುತ್ತೆ. ಬಟ್ ಗಾಡಿ ಲುಕ್ ಹಾಳಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ದಣಿ, ಪಿಲಿಯನ್ ಸೀಟ್ಗಂತೂ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಕಂಫರ್ಟ್ ಅಂತೂ ಒಂಚೂರು ಇಲ್ಲವೇ ಇಲ್ಲ. ಕಂಫರ್ಟ್ ಅಂತೂ. ಕುಷ್ನಿಂಗ್ ಇರೋದು ಇಷ್ಟೇ ದಪ್ಪ. ಅದಕ್ಕೆ ಅದು ಇದ್ಕೊಂಡು ನೀವೇನು ಮಾಡ್ತೀರಲ್ಲ, ಏನೂ ಮಾಡೋಕ್ಕಾಗಲ್ಲ. ರೈಡರ್ಗೆ ಓಕೆ, ನೋ ಪ್ರಾಬ್ಲಮ್ಮು, ಆರಾಮಾಗಿ ಓಡಾಡ್ಕೋಬೋದು. ಬಟ್ ಪಿಲಿಯನ್ಗೆ ತುಂಬ ಕಷ್ಟ. ಅಂದರೆ 1 hour 1.5 hour ಕುತ್ಕೊಂಡ್ರು. 1 hour 1.5 hour ಅಂದರೆ ಅರೌಂಡ್ ಒಂದು 70 to 100 ಕಿಲೋಮೀಟರ್ಸ್ ಹೋದರೆ ಹೆಚ್ಚು ನೀವು. ಅಷ್ಟರಲ್ಲೇ ಪಿಲಿಯನ್ ಸೀಟು ಕುತ್ಕೊಂಡಿರೋರಿಗೆ ಕುಂಡಿ ಊಷ್ಟಾಗಿರುತ್ತೆ. ಇನ್ನು ರೈಡರ್ ಸೀಟ್ ಅಂತೂ ಓಕೆ, ನಾನ್ ಸ್ಟಾಪಾಗಿ ಅಂದರೂ 1.5 hour ಹೊಡಿಬೋದು. ಅದಾದಮೇಲೆ ನೀವು ರೆಸ್ಟ್ ತೊಗೊಳ್ಳೇಬೇಕು. 1-1.5 hour ಅಂದರೆ 100 ಕಿಲೋಮೀಟರ್ಸು. 100 ಕಿಲೋಮೀಟರ್ಸ್ ಮೇಲೆ ಹೋಗ್ಬೋದು ಚಚ್ತೀನಿ ಅಂದರೆ. ಬಟ್ ನಿಮಗೂ ರೆಸ್ಟ್ ಬೇಕಾಗುತ್ತೆ, ಗಾಡಿಗೂ ರೆಸ್ಟ್ ಬೇಕಾಗುತ್ತೆ. ಅಷ್ಟು ಕಿಲೋಮೀಟರ್ ಓಡಿಸಿದ್ಮೇಲೆ ಅದೊಂದು ಇಶ್ಯೂ ಇದೆ. ಅದಕ್ಕೆ ಸೊಲ್ಯೂಷನ್ನು ಏನೂ ಇಲ್ಲ, ಕುಷ್ನಿಂಗ್ ಮಾಡಿಸ್ಕೋಬೋದು. ಬಟ್ ಕುಷ್ನಿಂಗ್ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ, ಗಾಡಿ ಲುಕ್ ಹಾಳಾಗುತ್ತೆ. ನಾನು ಕುಷ್ನಿಂಗ್ ಹೋಗಿ ಕೇಳಿ ಎಲ್ಲ ಮಾಡಿ ಟ್ರೈ ಮಾಡಿದ್ದಕ್ಕೆ ನಮ್ಮ ಅಂಗಡಿಯವ್ರು ಏನಂದ್ರೆ, ನಾನು ಮಾಡ್ಕೊಡ್ತೀನಿ ದಣಿ,
ಬಟ್ ಲುಕ್ ಹಾಳಾಗುತ್ತೆ ಓಕೆನಾ ಅಂದರು. ಲುಕ್ ಹಾಳಾಗುತ್ತೆ ಅಂದರೆ ನಾನು ಬೇಡವೇ ಬೇಡಪ್ಪ ಅಂದೆ. ಸೊ ಅದೊಂದು. ಮತ್ತು ಇನ್ನೊಂದು ಇಶ್ಯೂ ಏನಂದರೆ ಸ್ವಲ್ಪ ಗೇರ್ಸ್ನ ನೀವು ನೀಟಾಗಿ ಮೈಂಟೈನ್ ಮಾಡ್ಕೋಬೇಕಾಗುತ್ತೆ. ಗೇರ್ ಬಾಕ್ಸ್ನ ಲೈಕ್ ಚೈನ್ ಲೀವ್ ಮಾಡಿಕೊಂಡು ಚೈನ್ ಕ್ಲೀನ್ ಮಾಡಿಕೊಂಡು ಗೇರ್ ಬಾಕ್ಸ್ ನಿಮ್ಗೆ ಸ್ಮೂತಾಗಿರ್ಬೇಕಂದ್ರೆ ಅದೆಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಮೈಂಟೈನ್ ಮಾಡ್ಕೋಬೇಕು. ಗಾಡಿ ಟೈಮ್ ಟು ಟೈಮ್ ಸರ್ವಿಸ್ ಕೊಡಬೇಕು. ಇಷ್ಟೆಲ್ಲ ಇದೆ. ನನ್ನ ಗಾಡಿ ಈಗ ನೋಡಿ ಇಷ್ಟು ಓಡಿದೆ, 7138 ಕಿಲೋಮೀಟ್ರ್ ಓಡಿದೆ. ಥರ್ಡ್ ಸರ್ವಿಸ್ ಬಿಡಬೇಕು. ಸೊ ಇದೇ ನಾನು ಬ್ಯುಸಿ ಇದ್ನಲ್ಲ, ಅದಕ್ಕೋಸ್ಕರ ಬಿಡೋಕ್ಕಾಗಲಿಲ್ಲ. ಬಿಡಬೇಕಾಗೋದಿನೇನು ಹತ್ರದಲ್ಲೇ, ಅದು ಒಂದು ವ್ಲಾಗ್ ಮಾಡೋಣ. ಮೈಲೇಜ್ಗಂತೂ ಕೊಡ್ತಾ ಇಲ್ಲ ದಣೆ. ನೋಡಿ ಮೈಲೇಜ್ ನೀನು ಆನ್ ಸ್ಪಾಟಿಗೆ ತೋರಿಸ್ಬಿಡ್ತೀನಿ. 89 ಈಗ ಡ್ರಾಪ್ ಆಗಿದೆ ನಂದು. ವಿಲೇಜ್ ಸೈಡ್ ಓಡಿಸಿದ್ರೆ ಡ್ರಾಪ್ ಆಗುತ್ತೆ. ನೋಡಿ 46 ಕೊಡ್ತಾಯಿದ್ದೇನೆ. ಬರಬೇಕಾದ್ರೆ 52 ಹಂಗೆ ಕೊಟ್ಟಿತ್ತು. ಈಗ ಫುಲ್ಲು ಡ್ರಾಪ್ ಆಗಿಬಿಡಿ. ಯಾಕಂದರೆ ಇಲ್ಲಿ ಗೇರ್ಸು ಚೇಂಜ್ ಮಾಡ್ತಾ ಇರ್ತೀವಿ. ಇನ್ನೊಂದು ನೋಡಿ ಈ ಥರ ಗುಣಿ ಎಲ್ಲ ಬರ್ತಾ ಇರುತ್ತೆ. ಸೊ ನಿಧಾನಕ್ಕೆ ಹೋಗ್ತೀವಿ. ಅದರಿಂದ ಮೈಲೇಜ್ಗಂತೂ ಏನು ತೊಂದರೆ ಇಲ್ಲ ದಣಿ. ಮೈಲೇಜು ಅದ್ರ ಬಗ್ಗೆ ಏನು ಕಂಪ್ಲೇಂಟ್ಸೇ ಇಲ್ಲವೇ ಇಲ್ಲ ನನ್ನ ಹತ್ರ. ಇಷ್ಟಿದೆ. ಇನ್ನು ಟಾಪ್ ಸ್ಪೀಡೆಲ್ಲ ನೀಟಾಗಿ ಫಸ್ಟು ನಾನು ಹೆಂಗೆ ಹೊಡಿತಿದ್ನೋ ಹಂಗೆ ಹೊಡಿತಾ ಇದ್ದೀನಿ. ಆರಾಮಾಗಿ ಹೋಗ್ತಾಯಿದೆ ಗಾಡಿ. ಇಷ್ಟೆಲ್ಲ ಇಶ್ಯೂಸ್ ಇದೆ. ಮತ್ತು ಹೀಟಿಂಗ್ ಇಶ್ಯೂಸ್ ಅಂತೂ ನನ್ನ ಗಾಡಿಯಲ್ಲಿ ಸದ್ಯಕ್ಕಿಲ್ಲ. ಬೇರೆಯವ್ರು ಯಾರು ಗಾಡಿ ಆದರೂ MT-15 ಇರೋರಲ್ಲಿ ಹೀಟಿಂಗ್ ಇಶ್ಯೂಸ್ ಏನಾದರೂ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದಕ್ಕೆ ರೇಡಿಯೇಟ್ರ್ ಗಾರ್ಡು ಏನೂ ಹಾಕ್ಸೋಕೆ ಹೋಗಲಿಲ್ಲ. ನಾನು ರಿವ್ಯೂ ಮಾಡಿದ ಬ್ಲಾಗಲ್ಲಿ ಇದೆ ನೋಡಿ, ರೇಡಿಯೇಟ್ರ್ ಗಾರ್ಡ್ ಯಾಕೆ ಹಾಕಿಸಿಲ್ಲ ಅಂತ. ಅಷ್ಟೆಲ್ಲ ಇದೆ. ನಾನಂತೂ ಯೂಶ್ವಲಿ 500 ಕಿಲೋಮೀಟರ್ಸ್ಗೆ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ನೀಟಾಗಿ ಚೈನ್ ಲೀವ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟು ಒಂದು 2 ಮಂತ್ಸ್ ಲೋಕಲ್ ಯೂಸ್ ಮಾಡಿದೆ ಚೈನ್ ಲೀವ್ ಲೋಕಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಸ್ಪ್ರೇ ಮಾಡ್ತೀರಾ, ಅದು ಲೀವ್ ಮಾಡಿದ್ಮೇಲೆ ಅದು ಆಯಿಲ್ ಏನೇ ಇರುತ್ತಲ್ಲ ಅದೆಲ್ಲ ಬೇಗ ಲೀಕ್ ಆಗಿಬಿಡುತ್ತೆ. ನೀವು ಕಮ್ಮಿ ಹೊಡೆದ್ರು ಜಾಸ್ತಿ ಹೊಡೆದ್ರು ಬೇಗ ಲೀಕ್ ಆಗುತ್ತೆ. ಲೀಕ್ ಅಂದರೆ ಡಾಟ್ ಬೀಳೋದು, ವೀಲ್ಸ್ ಮೇಲೆ ಬೀಳೋದು ಈ ಥರ ಎಲ್ಲ ಆಗುತ್ತೆ. ಬಟ್ ಈಗ ಸದ್ಯಕ್ಕೆ ನಾನು ಬ್ಯಾರೇಜ್ ಯೂಸ್ ಮಾಡ್ತಾಯಿದ್ದೀನಿ ಮೋತೋಲ್ದು. ಅದು ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ. ಲೀಕೇಜ್ ಏನೂ ಇಲ್ಲ ಅದರಲ್ಲಿ. ಡಾಟ್ ಬೀಳೋದು ಆ ಥರ ಏನೂ ಇಲ್ಲ, ಆರಾಮಾಗಿದೆ. ಇಲ್ಲೊಂದು ಮುಂದೆ ಸಣ್ಣದಾಗಿ ಆಫ್ ರೋಡ್ ಐತೆ, ಹೊಡೆದ್ಬಿಡೋಣ ಬನ್ನಿ. ಸೊ ಆಫ್ ರೋಡಲ್ಲಿ ನಾನು ಇದು ಯಾವ ಆಫ್ ರೋಡ್ ಇದು ಯಾವ ಲೆಕ್ಕ ಆಫ್ ರೋಡ್ ಬಿಡ್ರಿ. ಆಫ್ ರೋಡ್ ವೀಡಿಯೋ ಮಾಡಿದ್ದಲ್ಲ, ಕೆರೆಗೆ ಹೋಗಿರೋದು ನಾನು ನಮ್ಮ ತಮ್ಮ. ಅದು ನೋಡಿರ್ಬೋದು ನೀವು. ಆಫ್ ರೋಡಲ್ಲಿ ಏನು ಗಾಡಿ ತೊಂದರೆ ಇಲ್ಲ. ಬಟ್ ಸಿಂಗಲಾಗಿ ಹೋದರೆ ಮಾತ್ರ ಏನು ತೊಂದರೆ ಇಲ್ಲ. ಪಿಲಿಯನ್ ಜೊತೆ ಹೋಗ್ತೀನಿ ಅಂದರೆ ಒಂದು ಸ್ವಲ್ಪ ಕಷ್ಟನೇ, ಅದು ನಮ್ಮಂಥ ಗಾಡಿಗಳಲ್ಲಿ. ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆಯಲ್ಲ ಮೈನು ಗಾಡಿಯಲ್ಲಿ, ಅದರಿಂದ ಏನು ತೊಂದರೆ ಆಗೋಲ್ಲ. ಮತ್ತು ಬ್ರೇಕಿಂಗ್ ಸಿಸ್ಟಮಲ್ಲಂತೂ ಎಷ್ಟೊಂದು ಜನ ಮತ್ತು ಬ್ರೇಕಿಂಗ್ ಬಗ್ಗೆನೂ ಕೇಳಿದ್ರಿ ನನಗೆ, ಬ್ರೇಕಿಂಗಲ್ಲಿ ಏನಾದರೂ ಇಶ್ಯೂಸ್ ಇದೆಯಾ ಅಂತ. ಬ್ರೇಕಿಂಗಲ್ಲಂತೂ ನನಗೆ ಇಲ್ಲಿವರೆಗೂ ಯಾವುದೇ ಇಶ್ಯೂ ಕೊಟ್ಟಿಲ್ಲ. ಗಾಡಿ ನೀಟಾಗಿ ಕಂಟ್ರೋಲ್ ಮಾಡ್ಕೋಬೋದು. 2 days ಬ್ಯಾಕ್ ಆರ್ ಸಮಥಿಂಗು ಸಡನ್ನಾಗಿ ಕಾರ್ ಒಂದು ಸ್ಟಾಪ್ ಆಗೋಯ್ತು. ಟಿಯಾಗೋ ಕಾರು ಮಿಡಲ್ ರೋಡಲ್ಲಿ ಹೋಗಿ ಬ್ರೇಕ್ ಹಿಡ್ದಿದ್ದು ಹಂಗೆ ನಿಂತೋಯ್ತು ಗಾಡಿ. ಒಂಚೂರು ABS ಇರೋದ್ರಿಂದ ಸ್ಕಿಡ್ ಆಗೋದು ಏನೂ ಇಲ್ಲ, ಶಿಸ್ತಾಗಿ ಹೋಯ್ತು ನಿಂತ್ಕೊಂತು ಅಷ್ಟೇ. ಸೊ ನೋಡಿದ್ರಲ್ಲ ಅದಣೆ, ಇಷ್ಟೆಲ್ಲ ಇದೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಇನ್ನೂ ಯಾವ್ದ್ರ ಬಗ್ಗೆ ಆದರೂ ವ್ಲಾಗ್ ಮಾಡಿ ಹಾಕಿ ಗುರು ಈ ಥರ ಅಂತ ಏನಾದರೂ ನಿಮ್ಗೆ ಐಡಿಯಾಸ್ ಏನಾದರೂ ಗೊತ್ತಿದ್ರೆ ನನಗೂ ಸ್ವಲ್ಪ ಐಡಿಯಾಸ್ ಕೊಡಿ, ನಾನು ಮಾಡ್ತೀನಿ. ನಾನು ಬೇರೆ ಗಾಡಿಗಳು ಕೇಳ್ತಾ ಇದ್ದೀನಿ ರಿವ್ಯೂ ಕೊಡ್ರೋ ಅಂತ, ಯಾರೂ ಕೊಡ್ತಾಯಿಲ್ಲ ಸದ್ಯಕ್ಕೆ ನನಗೆ. ನೋಡಬೇಕು ಇನ್ಮೇಲೆ ಆದರೂ ಯಾರನ್ನಾದರೂ ಸ್ವಲ್ಪ ಚೆನ್ನಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿ ರಿವ್ಯೂಸ್ ಎಲ್ಲ ಕೊಡಬೇಕು. ಸೊ ನೋಡಿದ್ರಲ್ಲ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ವಿನೀರ್ ಅವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. MT-15 ತೊಗೋಬೇಕು ಅಂದ್ಕೊಂಡಿರೋರು ಅಥವಾ MT-15 ಇಟ್ಟಿರೋರಿಗೆ ಎಲ್ಲರೂ ಶೇರ್ ಮಾಡಿಬಿಡ್ರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಸಿ ಯು.